ಅಲ್ಲೇನೋ ಇದೆ. ಗುಣಪಡಿಸಲಾಗದಂತ ಕಾಯಿಲೆಗೂ ಉತ್ತರ ಸಂಜೀವಿನಿ ಪುಷ್ಪ. ಸಂಜೀವಿನಿ ಪುಷ್ಪನ ಅಲ್ಲ, ಈ ಸಂಜೀವಿನಿ ಪುಷ್ಪ ಎಲ್ಲಿ ಸಿಗುತ್ತೆ? ಆನ್ಲೈನ್ ಅಲ್ಲಿ ಸಿಕ್ಕರೆ ಆರ್ಡರ್ ಮಾಡಿದ್ರು ಮಾಡಬಹುದು. ಇನ್ಸ್ಟಂಟ್ ಆಗಿ ಹಿಂಗ್ ಬಂದ್ ಹಿಂಗ್ ಅಂಗೈಲಿ ಹೋಗ್ಬಿಡ್ತಾರಪ್ಪ. ಪ್ರಾಣಿ, ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ಇವ್ರು ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಕ್ಯಾರೆ ಅಂತಿಲ್ಲಲ್ಲ ಪ್ರಾಣಿ ಇವರು. ಅವ್ರು ಕ್ಯಾರಿ ಅಂತಿಲ್ಲ ಅಂದಾಗ್ಲೇ ನಿನ್ಗೆ ಇದೆಷ್ಟು ಒಳ್ಳೆ ಐಡಿಯಾ ಅಂತ ಗೊತ್ತಾಗ್ಬೇಕು. ಸಂಜೀವಿನಿ ಪುಷ್ಪ ಅಂದ್ರೆ ಏನು ಅಂತನಾದ್ರೂ ಗೊತ್ತಾ ನಿಮ್ಗೆ? ಅದೇನು ಪೆಪ್ಪರ್ಮೆಂಟಾ ಚಾಕ್ಲೇಟಾ? ಹಿಂಗ್ ತಂದು ಹಿಂಗ್ ಅಂಗೈಲಿಡಕ್ಕೆ. ನನಗಂತೂ ಈ ಸಂಜೀವಿನಿ ಪುಷ್ಪ ಗಿಷ್ಪ ಯಾವುದು ವರ್ಕೌಟ್ ಆಗಲ್ಲ ಅಂತ ಅನ್ಸತ್ತೆ. ಇದೆಲ್ಲ ಟೂ ಮಚ್ ಅಂತ ಅನಿಸ್ತಾ ಇಲ್ವಾ? ಇದೆಲ್ಲ ಏನು ಬೇಡ, ನಾವಿಲ್ಲಿಂದ ಹೊರಟ್ಬೇಡ. ದುರ್ಗಾ, ನೀನು ಹಿತಾಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ಯಾ, ನಾನು ಅದನ್ನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ಹಿತಾನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಶರತ್, ಏನು ಹೇಳ್ತಿದೀಯಪ್ಪ? ಅಪ್ಪ, ನಾನು ಡಾಕ್ಟರ್ಸ್ ಹತ್ರ ಮಾತಾಡಿದ್ದೀನಿ. ಅವ್ರ ಸಜೆಷನ್ ಪ್ರಕಾರ ಅವಳನ್ನ ಫಾರಿನ್ ಕರ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಶರತ್, ಪ್ಲೀಸ್ ಹಿತನ್ನ ಎಲ್ಲೂ ಕರ್ಕೊಂಡು ಹೋಗ್ಬಿಡಿ. ಇದು ಅವಳ ದೇಹಕ್ಕಾಗಿರೋ ಪ್ರಾಬ್ಲಮ್ ಅಲ್ಲ, ಮೆಡಿಸಿನ್ ಇಂದ ಕ್ಯೂರ್ ಆಗಲ್ಲ. ಪ್ಲೀಸ್ ಸ್ವಲ್ಪ ತಾಳ್ಮೆ ತಗೊಳ್ಳಿ. ವಾಸು, ನಾವ್ ಇಷ್ಟೆಲ್ಲ ಮಾಡಿದೀವಿ, ಇಷ್ಟೇನ ನಮಗ್ ಕಾಡ್ತಿದ್ದ ಪ್ರಶ್ನೆಗೆ ಉತ್ತರ ಅಂತ ಸಿಕ್ಕಿದೆ. ಇನ್ ಒಂದಿನ ಸಮಯ ಕೊಡಿ ಬಾಸು, ಎಲ್ಲ ಸರಿ ಹೋಗ. ಬೇಡ ದುರ್ಗಾ, ಮೊದಲು ಬಳೆ, ಆಮೇಲೆ ಗೆಜ್ಜೆ, ಅಭಿಷೇಕ, ಹೀಗೆ ಒಂದರ ಹಿಂದೆ ಒಂದು ಆಗ್ತಾನೆ ಇದೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನನ್ನ ಮಗಳಲ್ಲಿ ಪ್ರಜ್ಞೆ ತಪ್ಪಿದ್ದಾಳೆ. ಅವಳನ್ನ ನಾನು ಹಾಗೆ ಎಷ್ಟು ದಿನ ಅಂತ ಬಿಟ್ಟಿರಲಿ ಹೇಳು? ಅಟ್ಲೀಸ್ಟ್ ಆ ಹೂವಿನ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಒಂದು ನಿಮಿಷ ಶರತ್ ಅವರೇ, ಸಂಜೀವಿನಿ ಪುಷ್ಪ ನಮ್ಮ ದುರ್ಗಾಪುರದ ಕಾಡಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಪರಿಮಳನೇ ಅದರ ಗುರುತು. ಚಂದ್ರನ ಬೆಳದಿಂಗಳು ಅದರ ಮೇಲೆ ಬೀಳ್ತಿದ್ದ ಹಾಗೆ ಪುಷ್ಪ ಹರಳುತ್ತೆ. ಅಷ್ಟೇ ಅಲ್ಲ, ಚಂದ್ರನಂತೆ ಅದು ಕಂಗೊಳಿಸೋಕೆ ಶುರು ಮಾಡುತ್ತೆ. ಪ್ರತಿ ಆಶ್ವೀಜ ಮಾಸದ ಶುದ್ಧ ನವಮಿಯ ದಿನ ಆ ಪುಷ್ಪ ಹರಳುತ್ತೆ. ಅಂದ್ರೆ ಇವತ್ತೇ ಆಶ್ವೀಜ ಶುದ್ಧ ನವಮಿ. ನಾವು ಏನೇ ಮಾಡೋ ಹಾಗಿದ್ರು ಇವತ್ತು ರಾತ್ರಿನೇ ಅದನ್ನ ಮಾಡಬೇಕು. ಹಾಗಾದ್ರೆ ಆ ಪುಷ್ಪನ ತಗೊಂಡ್ ಬಂದ್ರೆ ಪುಷ್ಪ ನಮ್ ಸರಿ ಹೋಗ್ತಾಳ? ಆದ್ರೆ ಅದಷ್ಟು ಸುಲಭ ಅಲ್ಲ ದುರ್ಗಾ. ಆ ಪುಷ್ಪನ ಗಿಡದಿಂದ ಕಿತ್ತು ಒಂದೇ ಒಂದು ಗಂಟೆ ಒಳಗೆ ಅದು ಬತ್ತು ಹೋಗುತ್ತೆ. ಅಷ್ಟರೊಳಗೆ ಅದನ್ನ ತಗೊಂಡ್ಬಂದು ನಾವು ಹಿತನಿಗೆ ತಿನ್ನಿಸ್ಬೇಕು. ಹಾಗಾದ್ರೆ ನಾನು ಈಗ್ಲೇ ಹೋಗ್ತೀನಿ. ನಾನು ಈಗ್ಲೇ ಹೋಗಿ ಆ ಪುಷ್ಪನ ಹುಡ್ಕೊಂಡ್ ಬರ್ತೀನಿ. ನಾನು ಕಾಡಿಗೆ ಹೊರಡ್ತೀನಿ. ದುರ್ಗಾ, ಆರ್ ಯು ಮ್ಯಾಡ್? ಅಲ್ಲ, ನಿನಗೆ ಹಿತ ಮೇಲೆ ಕನ್ಸರ್ನ್ ಇದೆ, ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಇದೆಲ್ಲ ಈಸಿ ಅಲ್ಲ. ಹೌದಮ್ಮ ದುರ್ಗಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಆತ್ರದಲ್ಲಿ ತಗೊಳ್ಳೋ ನಿರ್ಧಾರಗಳಲ್ಲಮ್ಮ ಇವೆಲ್ಲ. ಚಿಕ್ಕಪ್ಪ, ಪರವಾಗಿಲ್ಲ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನನ್ನ ಪುಷ್ಪನ ಹುಡ್ಕೊಂಡು ತಗೊಂಡ್ ಬಂದೇ ಬರ್ತೀನಿ. ದುರ್ಗಾ,
ನನಗೆ ಗೊತ್ತಿತ್ತು ದುರ್ಗಾ, ನೀನ್ ಮುಂದಿಟ್ಟ ಹೆಜ್ಜೆನ ಹಿಂದಿಡಲ್ಲ ಅಂತ. ನಾನು ನಿನ್ ಜೊತೆ ಇದ್ದೀನಿ. ನಾನು ನಿನ್ ಜೊತೆ ಬಂದು ಪುಷ್ಪ ಹುಡ್ಕೋದಕ್ಕೆ ಸಹಾಯ ಮಾಡ್ತೀನಿ. ಅಕ್ಕಸಾಲಿಗನು ಕಲಾಕಾರನೇ, ಹಾಗಂತ ಶಿಲ್ಪಿ ಚಿನ್ನಾಭರಣ ಮಾಡೋಕ್ಕಾಗೋದಿಲ್ಲ, ಅಕ್ಕಸಾಲಿಗ ಶಿಲೆನ ಕೆತ್ತೋಕ್ಕಾಗೋದಿಲ್ಲ. ಅಮ್ಮ, ಏನ್ ನಿಮ್ ಮಾತಿನ ಅರ್ಥ? ಅವರವರ ಹಾದಿಲಿ ಅವರೇ ನಡೆಯಬೇಕು. ಅಗತ್ಯವಿಲ್ಲದ ಮಾಡುವ ಸಹಾಯ ಹಸ್ತಕ್ಷೇಪ ಅನ್ನಿಸಬಹುದು. ಅಂದ್ರೆ ನಾನು ಈ ವಿಷಯದಲ್ಲಿ ಮೂಗು ತೂರಿಸಬಾರ್ದು ಅಂತ ಹೇಳ್ತಾ ಇದ್ದೀರಾ? ಕೆಲವೊಮ್ಮೆ ಮನುಷ್ಯರಿಗೆ ಅಂತ ನಿರ್ಧಾರ ಮಾಡಿರೋ ಹಾದಿಲಿ ಮನುಷ್ಯ ಬಿಟ್ಟು ಬೇರೆ ಯಾರೂ ಹೋಗಬಾರ್ದು. ಎಲ್ಲದಕ್ಕೂ ಅದರದ್ದೇ ಆದ ಅರ್ಥ ಇದೆ. ಪ್ರತಿಯೊಂದು ಸ್ಥಳಕ್ಕೂ ಅದರದ್ದೇ ಆದ ಪಾವಿತ್ರತೆ ಇವೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸ್ಥಾನಮಾನಗಳಿವೆ. ಎಲ್ಲರೂ ಎಲ್ಲ ಕಡೆ ಹೋಗಬೇಕು ಅನ್ನೋ ನಿಯಮ ಏನಿಲ್ಲವಲ್ಲ. ದೇವರ ಮೇಲೆ ನಂಬಿಕೆ ಇರಲಿ. ಅಜ್ಜಿ ಏನ್ ಹೇಳ್ತಿದ್ದಾರೆ? ನಾನು ದುರ್ಗಾ ಜೊತೆ ಹೋಗ್ಬಾರ್ದು, ಈ ಕೆಲಸನ ಅವಳೇ ಪೂರ್ತಿ ಮಾಡಬೇಕು ಅಂತನಾ? ಆದ್ರೆ ಅವಳಿಗೆ ಅಲ್ಲೇನಾದ್ರೂ ಅಪಾಯ ಆದ್ರೆ ಅವಳನ್ನ ಯಾರು ಕಾಪಾಡ್ತಾರೆ?